ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಭಗವಂತ ಖಂಡಿತವಾಗ್ಲೂ ಇರುವಂತಹ ಕಷ್ಟಗಳಿಂದ ಹೊರಬಂದು ಅಭಿವೃದ್ಧಿದಾಯಕವಾಗಿರಲಿಕ್ಕೆ 3 ವರಗಳನ್ನು ನೀಡ್ತಾ ಇದ್ದಾನೆ. ಇದರಿಂದಾಗಿ ನಿಮ್ಮ ಜೀವನ ಸಂಪೂರ್ಣ ಅಭಿವೃದ್ಧಿ ಹೊಂದೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಖಂಡಿತವಾಗ್ಲೂ ಆ 3 ವರಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಿ ಆ ಒಂದು ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಇದು ಆಗಸ್ಟ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡ್ತಕ್ಕಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಬಹುದು. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆ ಏನು, ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತೆ, ಯಾವುದು ಲಾಭ ಯಾವುದು ನಷ್ಟ, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೋಡ್ಕೊಬರೋದಾಯ್ತು ಅಂದ್ರೆ, ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಕನ್ಯಾ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕು ಮಿಥುನಕ್ಕೆ ಕುಜಗ್ರಹದ ಪ್ರವೇಶ ಆಗುತ್ತೆ. ಹಾಗೆ 5ನೇ ತಾರೀಕಿಗೆ ವಕ್ರಿಯಾಗಿದ್ದಂತಹ ಬುಧ ಏನಿದಾನಲ್ಲ, ಅವನು ಕರ್ಕಾಟಕ ರಾಶಿಗೆ ಆಗಸ್ಟ್ 5ಕ್ಕೆ ಪ್ರವೇಶ ಮಾಡುತ್ತಾನೆ. ಹಾಗೆ 17ಕ್ಕೆ ಸಿಂಹ ರಾಶಿಗೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ 22ನೇ ತಾರೀಕಿಗೆ ಸಿಂಹ ರಾಶಿಗೆ ಬುಧ ಗ್ರಹದ ಪ್ರವೇಶ ಆಗುತ್ತೆ. ಇದಿಷ್ಟು ಈ ಮಾಸದಲ್ಲಿರ್ತಕ್ಕಂತಹ ಮೇಜರ್ ಟ್ರಾನ್ಸಿಷನ್ ಆಗಿರುತ್ತೆ, ಅಂದ್ರೆ ಗ್ರಹಗತಿಗಳ ಬದಲಾವಣೆಗಳಾಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗದಂತಹ ಯೋಗಗಳೇ ಇರುತ್ತೆ, ಆದ್ರೆ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ತಮ್ಮ ಜಾತಕವನ್ನ ಅವರು ಪರಿಶೀಲನೆ ಮಾಡಿಕೊಂಡು ನನಗೆ ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಸಿಗುತ್ತೆ, ಯಾವುದು ಲಾಭ ಯಾವುದು ನಷ್ಟ ಅಂತ ಹೇಳಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ನಿಮ್ಮ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ಕರಿಯರ್ ಅಲ್ಲಿ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಡೌಟ್ಸ್ ಇತ್ತು, ಗೊತ್ತಾಗ್ತಾ ಇಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದು ಆಗುತ್ತಾ ಆಗಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ದಾರಿದೀಪವಾಗಿ ನಿಮ್ಮ ಜನ್ಮ ಜಾತಕವನ್ನ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ನೀವು ಕಂಡುಕೊಳ್ಬಹುದು. ಅಥವಾ ಜಾತಕವೇ ಇಲ್ಲ, ಏನ್ ಮಾಡಬೇಕು ಅಂದ್ರೆ ಒಂದು ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರಗಳ ಮುಖಾಂತರದಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನ ಕೂಡ ನೀವು ಕಂಡುಕೊಳ್ಳಬಹುದು. ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಜನ್ಮ ಜಾತಕವನ್ನ ನೋಡುವಾಗ ಯಾವ ಗ್ರಹಗತಿ ನಿಮಗೆ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಅಥವಾ ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಥವಾ ಆಕ್ಟಿವ್ ಆಗದೆ ಕೂತಿದ್ದಾನೆ, ಆ ಗ್ರಹಗತಿಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಅದು ಸಹಾಯಕವಾಗುತ್ತೆ. ಮೇಷರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ಕೆಲಸದಲ್ಲಿ ಒತ್ತಡ, ಓಡಾಟ ಹೆಚ್ಚಾಗುವಂತ ಸಾಧ್ಯತೆ ಬರುತ್ತೆ. ಆಗಸ್ಟ್ 2ನೇ ತಾರೀಕಿನ ನಂತರ ಕುಜ ಗೋಚಾರ ಆಗ್ತಾ ಇರೋದ್ರಿಂದ, ಆಗಸ್ಟ್ 17ರ ನಂತರ ಸಿಂಹ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಾ ಇರೋದ್ರಿಂದ ಒಂದು ಬುಧಾದಿತ್ಯ ಯೋಗ, ರಾಜಯೋಗದಂತಹ ಯೋಗಗಳು ಬರುತ್ತೆ. ಇದು ವೃತ್ತಿ ರಂಗದಲ್ಲಿ ಹೊಸ ಜವಾಬ್ದಾರಿಗಳು, ಪ್ರಮೋಷನ್ ಅಥವಾ ದೊಡ್ಡ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರ್ತಕ್ಕಂತಹ ಯೋಗವನ್ನು ತಂದುಕೊಡುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಏನಾದರೂ ನೀವು ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೂ ಆದಾಯದ ಹರಿವು ನಿರಂತರವಾಗಿರುತ್ತೆ. ಹಾಗೆ ವೆಚ್ಚಗಳು ಕೂಡ ಆದಾಯಕ್ಕೆ ತಕ್ಕಂತೆಯೇ ಇರುತ್ತೆ. ಹಳೆಯ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ಬರುವಂಥದ್ದು. ಶೇರ್ ಮಾರ್ಕೆಟಲ್ಲಿ ಅಥವಾ ಯಾವುದೇ ಒಂದು ತ್ವರಿತವಾಗಿ ಹಣ ಗಳಿಸುವಂತಹ ಯೋಜನೆಗೆ ನೀವು ರಿಸ್ಕ್ ತೆಗೆದುಕೊಳ್ಳುವಂತಹ ಸಂದರ್ಭ ಇದೆಲ್ಲ. ಖಂಡಿತವಾಗ್ಲೂ ರಿಸ್ಕ್ ಅನ್ನು ತಗೊಳ್ಳಕ್ಕೆ ಹೋಗ್ಬೇಡಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಮಾತ್ರ ಆದರೆ ತಗೊಳ್ಳಿ. ಹಾಗೂ ಕೌಟುಂಬಿಕ ಜೀವನದಲ್ಲಿ ಸಾಮಾನ್ಯವಾಗಿ ಸುಖ ಮತ್ತು ಶಾಂತಿ ನೆಲೆಸುತ್ತೆ. ಆದರೆ ವಿವಾಹಿತ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ತಕರಾರು ಬಂದಿರುವಂತಹ ಸಾಧ್ಯತೆಗಳು ಹಾಗೂ ತಾಳ್ಮೆಯನ್ನು ತೆಗೆದುಕೊಳ್ಳುವಂತಹ ಅಗತ್ಯ ಬರುತ್ತೆ. ಪ್ರೇಮಿಗಳಿಗೆ ತಿಂಗಳ ದ್ವಿತೀಯಾರ್ಧವು ಹೆಚ್ಚಿನ ಅನುಕೂಲಕರವನ್ನು ತಂದುಕೊಡುತ್ತೆ. ಸಹೋದರಿಯರ ಜೊತೆ ಮಾತಾಡುವಾಗ ಸ್ವಲ್ಪ ಸಮಯವನ್ನು ಇಟ್ಕೋಬೇಕು. ಹಾಗೂ ಗುರು ಮತ್ತು ಶುಕ್ರನ ಅನುಕೂಲವಾದಂತಹ ಒಂದು ಪ್ರಭಾವದಿಂದಾಗಿ ಆಸ್ತಿ ಖರೀದಿ ಮಾಡೋದಕ್ಕೆ, ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಅಥವಾ ಒಂದು ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇದು ಸೂಕ್ತವಾಗಿರುವಂತಹ ಸಂದರ್ಭ ಆಗಿರುತ್ತೆ. ಪೂರ್ವಜರ ಆಸ್ತಿ ಸಿಗುವಂತಹ ಯೋಗಗಳೆಲ್ಲವೂ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಕಠಿಣ ಪರಿಶ್ರಮ ಬರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಒಂದು ಉನ್ನತ ಶಿಕ್ಷಣಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ
ಖಂಡಿತವಾಗ್ಲೂ ಈ ಮಾಸದಲ್ಲಿ ಉತ್ತಮ ಯಶಸ್ಸನ್ನು ಸಿಗುತ್ತೆ. ಏಕಾಗ್ರತೆಯನ್ನು ಕಾಯ್ದುಕೊಳ್ಳೋದು ತುಂಬ ಮುಖ್ಯ. ಹೊಸ ವಾಹನ ಖರೀದಿ ಮಾಡತಕ್ಕಂತಹ ಯೋಗಗಳು ಬರುವಂಥದ್ದು. ಹಾಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಅತಿಯಾದ ವೇಗವನ್ನು ನೀವು ಅವಾಯ್ಡ್ ಮಾಡಿಕೊಳ್ಬೇಕು. ಹಾಗೂ ಖಂಡಿತವಾಗ್ಲೂ ನೀವು ಮಾಡಬೇಕಾಗಿರೋ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸಂಬಂಧದ ಬಗ್ಗೆ. ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು, ಕಾರಣ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಹಾಗೆ ಪ್ರೇಮ ಜೀವನದಲ್ಲಿ ಈ ಒಂದು 17 ತಾರೀಕಿನ ನಂತರದಲ್ಲಿ ಹಠವನ್ನು ನೀವು ಸ್ವಲ್ಪ ದೂರ ಇಟ್ಕೊಂಡ್ರೆ, ಸಂಗಾತಿಯ ಭಾವನೆಗಳಿಗೆ ಒಂದು ಗೌರವವನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ಆರ್ಥಿಕವಾಗಿ ಹೇಳಬೇಕಂದ್ರೆ ಆದಾಯದ ಮೂಲ ಉತ್ತಮವಾಗಿರುತ್ತೆ, ಆದರೆ ಅನಗತ್ಯ ಖರ್ಚುಗಳಾಗಲೇ ಹೇಳದೆ ಲಾಭ ಬರುತ್ತೆ ಅದೇ ರೀತಿ ಖರ್ಚಿರುತ್ತೆ ಅಂತ ಅನಗತ್ಯ ಖರ್ಚನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೂ ಖಂಡಿತವಾಗ್ಲೂ ಭೂಮಿ ಅಥವಾ ಆಸ್ತಿ ಖರೀದಿ ಯೋಗ ಇರುವಂಥದ್ದು. ಹಾಗೆ ವಾಹನ ಖರೀದಿ ಕೂಡ ಆಗುತ್ತೆ ಈ ತಿಂಗಳಲ್ಲಿ. ಉದ್ಯೋಗದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದಾಗಿ ಮೇಲಧಿಕಾರಿಗಳು ನಿಮಗೆ ಒಂದು ಪ್ರಶಂಸೆಯನ್ನು ನೀಡ್ತಾರೆ. ಈ ಮಾಸದಲ್ಲಿ ನೀವು ಏನೇನು ಪ್ರಿಕಾಷನ್ಸ್ ತಗೋಬೇಕಪ್ಪ ಅಂತಂದರೆ ಕೋಪದ ನಿಯಂತ್ರಣವನ್ನು ಮಾಡಿಕೊಳ್ಬೇಕು. ಮೇಷರಾಶಿಯವರು ಸ್ವಾಭಾವಿಕವಾಗಿ ಒಂದಷ್ಟು ಕೋಪಿಷ್ಠರಾಗಿರ್ತಾರಂಥದ್ದು. ಯಾಕಂದರೆ ಮನಸ್ಸಲ್ಲಿ ಏನೂ ಕೆಟ್ಟದಿರೋದಿಲ್ಲ, ಏನೇ ಇದ್ರೂ ನೇರವಾಗಿ ಮಾತುಗಾರರಾಗಿರ್ತಾರೆ. ಹಾಗೆ ನಿಮ್ಮ ಕೆಲಸದಲ್ಲಿ ಶಾಂತಿಯಿಂದ ನೀವು ಕೆಲಸ ಮಾಡಿದಾಗ ಹೆಚ್ಚಿನ ಲಾಭ ಆಗುತ್ತೆ. BP ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು. ಆಹಾರದ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳಿ. ಹಾಗೂ ಆತುರವಾಗಿ ಯಾವುದೇ ಒಂದು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದರೆ, ಎಷ್ಟು ದಿನ ಅಂತ ಹೇಳಿ ಈ ಕಷ್ಟದ ಜೀವನವನ್ನು ಮಾಡ್ತೀರಿ, ನೀವು ಕೂಡ ಹೊರಗಡೆ ಬರಬೇಕು, ನಾವು ಕೂಡ ಸುಖವಾಗಿರಬೇಕು ಅಂತಕ್ಕಂತಹ ಒಂದು ಅಭಿಲಾಷೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗ್ತಕ್ಕಂತಹ ವಿಚಾರವನ್ನು ತಿಳಿಸ್ಕೊಡ್ತೇನೆ ನೋಡಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತಲ್ಲ ಅವತ್ತೇ ಒಂದಷ್ಟು ವಿಚಾರಗಳು ಈ ಪ್ರಪಂಚದ ಭೂಮಿಯ ಆಳದಲ್ಲಿ ಬಂದಿರುತ್ತೆ. ಅದು ಜೆಮ್ ಸ್ಟೋನ್ಸ್ ಅಂದ್ರೆ ರತ್ನಗಳು. ಈ ರತ್ನಗಳನ್ನ ಬಳಸ್ಕೊಂಡು ನಾವು ಯಾವ ಗ್ರಹಗತಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಹಿಂದಿನ ಕಾಲದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಇದ್ಯಾವುದು ನಾವು ಗೊತ್ತಿಲ್ಲದೆ ಸುಮ್ಮನೆ ಆ ಕಷ್ಟದ ಜೀವನದಲ್ಲೇ ಬದುಕ್ತಾ ಇರ್ತೀವಿ. ಆ ಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ಈ ರತ್ನವನ್ನ ಬಳಸ್ಕೊಂಡು ನೀವು ಕೂಡ ಅಭಿವೃದ್ಧಿಯನ್ನ ಕಾಣ್ಬೋದು. ನಿಮ್ಮ ರಾಶಿಯ ಪ್ರಕಾರ, ಜೊತೆಗೆ ನಿಮ್ಮ ಕುಂಡಲಿ ಹಾಗೂ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ಪ್ರಕಾರ ಕಸ್ಟಮೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಆದಂತಹ ಕ್ರಿಸ್ಟಲ್ಗಳನ್ನ ನಾವು ಒದಗಿಸಿ ಕೊಡ್ತಾ ಇದ್ದೇವೆ. ಈ ವಿಶೇಷವಾದ ಕ್ರಿಸ್ಟಲ್ ಮಣಿ ಬ್ರೇಸ್ಲೆಟ್ ಏನಿದೆಯಲ್ಲ, ಇದನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನೇರವಾಗಿ ನಿಮ್ಗೆ ಯಾವ ಗ್ರಹಗತಿ ತೊಂದರೆ ಕೊಡ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿರುವಂತಹ ಪರಿಹಾರವೇ ನಿಮಗೆ ಸಿಗುತ್ತೆ. ನಮ್ಮ ಗ್ರಹಚಾರವನ್ನ ನೇರವಾಗಿ ಈ ರತ್ನಗಳು ಕಂಟ್ರೋಲ್ ಮಾಡಬಲ್ಲದು ಮತ್ತು ನಮ್ಮ ಜೀವನದ ಲಕ್ ಅನ್ನೋದು ಕೂಡ ಈ ಒಂದು ಗ್ರಹಗತಿಗಳನ್ನ ಆಕ್ಟಿವೇಶನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೂ ಕೂಡ ಶುಭವಾಗುತ್ತೆ. ನಿಮಗೂ ಕೂಡ ಈ ವಿಶೇಷವಾದ ಮಣಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ, ಬ್ರೇಸ್ಲೆಟ್ ಬೇಕು ಅಥವಾ ಕ್ರಿಸ್ಟಲ್ ಮಣಿಗಳು ಅಂತ ಹೇಳಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಲುಪಿಸ್ಕೊಡ್ತೇವೆ. ಮೇಷರಾಶಿಯವರು ಈ ಮಾಸದಲ್ಲಿ ಹನುಮಾನ್ ಚಾಲೀಸವನ್ನು ಓದ್ಕೊಳ್ಳುವಂಥದ್ದು ಪ್ರತಿ ಶನಿವಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೂ ಮೇಷರಾಶಿ ಅಧಿಪತಿಯಾಗಿರತಕ್ಕಂತಹ ಕುಜಗ್ರಹ ಏನಿದೆಯಲ್ಲ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಬೇಳೆಯನ್ನು ದಾನ ಮಾಡೋದ್ರಿಂದ ಅದರಿಂದ ನೆಗೆಟಿವ್ ಇದ್ದಾಗ ಅದು ಕಮ್ಮಿ ಆಗುತ್ತೆ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ಆರೋಗ್ಯದಲ್ಲಿ ನಿಮಗೆ ಸೂರ್ಯನ ಒಂದು ಅನುಗ್ರಹ ಪಡೆದು ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿದಾಯಕವಾಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರಲಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮ ವಿಚಾರಗಳು, ದಾಂಪತ್ಯ ಜೀವನದಲ್ಲಿ ತೊಂದರೆಗಳಾಗ್ತಾ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಾವು ಪಡ್ಕೊಳ್ಬೋದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.